ಬಹಳ ಸಲ ನಮ್ಮ ಕೆಲಸ ಯಶಸ್ವಿಯಾಗದೇ ಇರೋದಕ್ಕೆ ಏನು ಕಾರಣ ಗೊತ್ತಾ? ಏನು ಕಾರಣ ಅಂತಂದರೆ, ನಾವು ಇನ್ನೊಬ್ಬರನ್ನು ಅವಲಂಬಿಸಿ ಆ ಕಾರ್ಯವನ್ನು ಮಾಡ್ತಾ ಇರ್ತೀವಿ. ಅಂದರೆ ಆ ಕಾರ್ಯ ಪೂರ್ತಿಯಾಗೋದಿರಲಿ, ಅದರ ಫಲ ಬರೋದಿರಲಿ, ಅದರ ಪ್ರಯೋಜನ ಬರೋದಿರಲಿ, ಅದು ಬೇರೆಯವ್ರನ್ನ ಅವಲಂಬಿಸಿಯೇ ಇರುತ್ತೆ, ಬೇರೆಯವರನ್ನು ಆಶ್ರಯಿಸಿಯೇ ಇರುತ್ತೆ. ಅಂದರೆ ಆ ಕೆಲಸ ಆಗಬೇಕು ಅಂದರೆ ಬೇರೆಯವರು ಯಾರೋ ಕೆಲಸ ಮಾಡಿಕೊಟ್ರೆ ಮಾತ್ರ ಕೆಲಸ ಮುಗಿಯುತ್ತೆ ಅನ್ನೋ ತರಹ ಇರುತ್ತೆ. ಹೀಗಾದರೆ ಆ ಕೆಲಸ ಯಶಸ್ವಿ ಆಗೋದಿಲ್ಲ. ಯಾವ ಕೆಲಸ ಯಶಸ್ವಿ ಆಗುತ್ತೆ ಅಂತಂದರೆ, ಯಾವ ಕೆಲಸವನ್ನು ನಾವೇ ಮಾಡಿ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾತ್ರ ನಾವು ಮಾಡಿ ಮುಗಿಸೋದಕ್ಕೆ ಸಾಧ್ಯ. ಇದನ್ನೊಬ್ಬ ಅನುಭವಿ ಹೀಗೆ ಹೇಳ್ತಾನೆ: ಯದ್ಯತ್ ಪರವಶಂ ಕರ್ಮ ತತ್ತದ್ಯತ್ನೇನ ವರ್ಜಯೇತ್, ಯದ್ಯದಾತ್ಮವಶಂತು ಸ್ಯಾತ್ ತತ್ತತ್ ಸೇವೇತ ಯತ್ನತಃ. ಯಾವುದು ಪರವಶವಾಗಿದೆಯೋ ಕಾರ್ಯ, ಅಂದರೆ ಇನ್ನೊಬ್ಬರನ್ನು ಅವಲಂಬಿಸಿಕೊಂಡಿದೆಯೋ, ಪ್ರಯತ್ನ ಪಟ್ಟು ಅದನ್ನು ಮಾಡದೇ ಇರೋದಕ್ಕೆ ಪ್ರಯತ್ನಿಸಿ. ಯಾವುದನ್ನು ನಾವೇ ಮಾಡಿ ಮುಗಿಸೋದಕ್ಕೆ ಸಾಧ್ಯನೋ ಅದನ್ನು ನಾವು ಮಾಡೋಣ ಅಂತ ಹೇಳ್ತಾನೆ. ಹಾಗಾಗಿ ನಾವು ಸ್ವಾವಲಂಬಿಗಳಾಗೋಣ, ನಾವೇ ಮಾಡಿ ಮುಗಿಸುವ ಕಾರ್ಯಗಳನ್ನು ಮಾಡೋಣ. ಶುಭಂ ಭೂಯಾತ್.